12ನೇ ಶತಮಾನದಾಗ ಬದುಕಿ ಅವರು ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು. ಯೋಗಿಯಲ್ಲೇ ಮಹಾಯೋಗಿ, ಪರಮಯೋಗಿ ಅಂಥೇಳಿ ಅವರು ಭಾಳಷ್ಟು ತಪಸ್ಸನ್ನು ಮಾಡಿ ಭಾಳಷ್ಟು ಅವರು ಆಧ್ಯಾತ್ಮದ ದೃಷ್ಟಿಯೊಳಗೆ ಮತ್ತು ಶಿವಯೋಗದೊಳಗೆ ಭಾಳಷ್ಟು ಸಾಧನೆಯನ್ನು ಮಾಡಿದ್ರು. ಅವರ ಹುಟ್ಟು ಸೊಲ್ಲಾಪುರ, ಅದು ಮೊದಲ ಸ್ವರ್ಣಲಿಗೆ ಆಗಿತ್ತು. ಆ ಸೊಲ್ಲಾಪುರದೊಳಗೆ ಮುದ್ದುಗೌಡ ಮತ್ತು ಸುಗ್ಲಾದೇವಿ ಆ ದಂಪತಿಗಳ ಮಗ ಆಗಿ ಜನಿಸ್ತಾರೆ ಇವರು. ಆ ಜನಿಸಲಿಕ್ಕೆ ಕಾರಣ ಈ ಜಗದ್ಗುರು ರೇವಣಸಿದ್ದೇಶ್ವರರು ಈ ಸೊಲ್ಲಾಪುರಕ್ಕೆ ಅಲ್ಲಿ ಚಾಮಲಾದೇವಿ ಅನ್ನೋ ರಾಣಿ ಇರ್ತಾಳೆ. ಆ ರಾಣಿಗೆ ಆ ರಾಜ್ಯಕ್ಕೆ ರಾಜಗುರುಗಳಾಗಿರ್ತಾರೆ ರೇವಣಸಿದ್ರು. ಇವರು ಹುಟ್ಟುಕ್ಕಿಂತ ಮೊದಲೇ ಪೂರ್ವದಾಗೆ ಅವ್ರು ಆ ಸೊಲ್ಲಾಪುರಕ್ಕೆ ಹೋದಂಥ ಸಂದರ್ಭದಾಗ ಅಲ್ಲಿ ಅವರು ವಾಯುಯೋಗದಾಗ ಬಂದಿರ್ತಾರೆ. ಅವರು ಅಲ್ಲಿ ಇಳಿಯುವಂಥ ಸಂದರ್ಭದಾಗ ಅವರು ತಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರೆಗಾಲಲ್ಲೇ ಇಳಿತಾರೆ ಅಲ್ಲಿ. ಯಾಕಂತಂದರೆ ಎಲ್ಲರೂ ಕೇಳ್ತಾರೆ, ನೀವು ಮಹಾಯೋಗಿ ಸಿದ್ಧ ಪುರುಷರು, ಜಗದ್ಗುರುಗಳು, ನೀವು ಪಾದರಕ್ಷೆ ಬಿಟ್ಟು ಇಳಿಯುವಂಥ ಕಾರಣ ಏನಿದೆ ಅಂತಂದಾಗ, ಇಲ್ಲ, ಈ ಕ್ಷೇತ್ರದಾಗ ಈ ಊರೊಳಗೆ ಮಹಾಸಿದ್ಧ ಒಬ್ಬ ಹುಟ್ಟು ಬರಬೇಕಾಗಿದೆ, ಅದಕ್ಕಾಗಿ ಆ ಶಿವನ ಅನುಗ್ರಹ ಆಗಿದೆ ಅಂಥೇಳಿ ಆ ರೇವಣಸಿದ್ಧರು ಆ ಚಾಮಲಾದೇವಿ ರಾಣಿಗೆ ಹೇಳ್ತಾರೆ. ಆವಾಗ ರಾಜ್ಯ ಮೆರವಣಿಗೆ ಸಮೇತವಾಗಿ ಆ ಮುದ್ದಾಯಿ ಮುದ್ದುಗೌಡ ಸುಗ್ಲಾದೇವಿ, ಮುದ್ದುಗೌಡ ಸುಗ್ಲಾದೇವಿ ಇವರ ಗರ್ಭ ಸಂಜಾತರಾಗಿ ಹುಟ್ಟುಕ್ಕಿಂತ ಪೂರ್ವದಾಗ ಅವ್ರ ಮನೆಗೆ ಹೋಗ್ತಾರೆ ಭಿಕ್ಷಾಟನೆ ಮಾಡೋದಕ್ಕಾಗಿ ರೇವಣಸಿದ್ಧರು. ಅಲ್ಲಿ ಹೋದಂಥ ಸಂದರ್ಭದಾಗ ಅವ್ರಿಗೆ 60 ವಯಸ್ಸಾಗಿರ್ತಾವೆ. ಮಕ್ಕಳ ಆಗದೆ ಇರುವಂಥ ಒಂದು ಕೊರತೆ ಇರ್ತದೆ ಅವ್ರಿಗೆ. ಅವಾಗ ಆ ರೇವಣಸಿದ್ಧರು ಏನು ಮಾಡ್ತಾರೆ, ಭವತಿ ಭಿಕ್ಷಾಂದಿ ಅಂತಂದಾಗ ಅವರು ತಂದು ಏನದ ತಮ್ಮ ಜೋಳಿಗೆಗೆ ನೀಡುವಂಥ ಸಂದರ್ಭದಾಗ ಅವಾಗ ರೇವಣಸಿದ್ಧರು ತಮ್ಮ ಕೈಯಲ್ಲಿರುವಂಥ ಬಸಿತವನ್ನು ತಗೋದು, ಭಸ್ಮವನ್ನು ತಗೋದು, ಅವಾಗ ಆ ತಾಯಿ ಹೊಟ್ಟೆಗೆ ಹಚ್ಚಿ ನಮಸ್ಕಾರ ಮಾಡ್ತಾರೆ. ಯಾಕೆ ದೇವರೇ, ಸ್ವಾಮೀಜಿಯವರೇ, ಭಗವಂತನೇ, ನೀವು ಯಾಕೆ ನಮ್ಮ ಹೊಟ್ಟೆಗೆ ನಮಸ್ಕಾರ ಮಾಡುವಂಥದ್ದು ಏನಿದೆ ಅಂತ ಹೇಳ್ತಾರೆ. ಇಲ್ಲ, ನಿನ್ನ ಈ ಗರ್ಭದಲ್ಲಿ ಮಹಾಸಿದ್ಧ ಸಿದ್ದರಾಮೇಶ್ವರ ಹುಟ್ಟು ಬರುವಂಥ ಸಂಕಲ್ಪ ಆಗೈತಿ, ಅದಕ್ಕಾಗಿ ಇದು ಒಂದು ಸಿದ್ಧರ ಒಂದು ಇದು ಸಂಕಲ್ಪ ಐತಿ, ಅದಕ್ಕಾಗಿ ಇದು ಹಾಗೆ ಆಗುತ್ತಂತ ಹೇಳ್ತಾರೆ. 60 ವಯಸ್ಸಾಗಿರ್ತವೆ ಹೊರತು ಅವರಿಗೆ ಮಕ್ಕಳಾಗಿರಂಗಿಲ್ಲ. ಆದರೂ 60 ವಯಸ್ಸಿನಾಗ ಮಕ್ಕಳಾಗೋದಂಥದ್ದು ಅಸಾಧ್ಯ, ಆಗೋದಿಲ್ಲ ಅಂತೇಳಿ ಅವಾಗ ಊರಿನ ಜನ ಎಲ್ಲ ಹೇಳ್ತಾರೆ. ಅವಾಗ ಊರಿನ ಜನಕ್ಕೆ ಹೇಳ್ತಾರೆ, ಇಲ್ಲ, ಸಿದ್ಧರಾಡಿದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ಮಹಾಸಿದ್ಧ ಹುಟ್ಟಿ ಬರ್ತಾನೆ, ಲೋಕ ಕಲ್ಯಾಣ ಮಾಡ್ತಾನೆ ಅಂತೇಳಿ ರೇವಣಸಿದ್ಧರು ಆಶೀರ್ವಾದ ಮಾಡ್ತಾರೆ. ಹಾಗೆ ಅವ್ರು ಹೇಳಿ ಹೋದ ತಕ್ಷಣ ಏನೈತಿ, ಅವ್ರು ಹಾಗೆ ಹುಡ್ತಾರೆ. ಸಿದ್ದರಾಮ ಹುಡ್ತಾನೆ, ಅವ್ರಿಗೆ ಹುಟ್ಟುತ್ತಾನೆ ಏನೈತಿ, ಮೂಕನಾಗಿ ಹುಟ್ಟಿರ್ತಾನೆ. ಅವನಿಗೆ ಮಾತೇ ಬರೋದಿಲ್ಲ. ಅವಾಗ 12 ವಯಸ್ಸು ತನಕ ಅವನಿಗೆ ಮಾತೇ ಬಂದಿರಂಗಿಲ್ಲ. ಆ 12 ವಯಸ್ಸಿನಾಗ ಅವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಅವನ ಭಕ್ತಿಗೆ ಪರೀಕ್ಷೆ ಮಾಡೋಕ್ಕೆ ಬರ್ತಾನೆ. ಆ ಭಕ್ತಿ ಹ್ಯಾಂತದ್ದಿತ್ತಂದರೆ ಅವನು ಎಡವಿದ್ರೇ ಶಿವ ಅಂತಿದ್ದ. ಮತ್ತು ಪ್ರತಿಯೊಂದು ಈಗೇನೋ ಅವ ದನ ಮೇಯಿಸುವಂಥ ಋತ್ವಿ, ಆ ದನ ಮೇಯಿಸುವಂಥ ಹೋದಂಥ ಸಂದರ್ಭದಾಗ ಅವ ಪ್ರತಿಯೊಂದು ದಿನ ಆ ಬುತ್ತಿ ಬಿಚ್ಚಿ ಉಣ್ಬೇಕಾದ್ರೆ ಅಲ್ಲಿ ಒಂದು ಕಲ್ಲನ್ನು ಇಟ್ಟಿಸಿಂದ ಪೂಜೆ ಮಾಡಿ ಅದಕ್ಕೆ ಅದನ್ನು ನೈವೇದ್ಯ ರೂಪದಿಂದ ಅವರು ಯಾವತ್ತೂ ಸ್ವೀಕರಣೆ ಮಾಡ್ತಾಯಿದ್ರು. ಅವಾಗ ಅವನು ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಮಲ್ಲಿಕಾರ್ಜುನನ್ನೇ ಅಲ್ಲಿ ಭಕ್ತಿ ಪರೀಕ್ಷೆಗೆ ಬಂದಿರ್ತಾರೆ. ಆವಾಗ ಸಿದ್ಧ, ನನಗೆ ಹೊಟ್ಟೆ ಹಸಿ ಹೋಗಿದೆ, ನನಗೇನಾದರೂ ಸ್ವಲ್ಪ ನನಗೆ ಉಣ್ಣಲಿಕ್ಕೆ ಏನಾದರೂ ಇದ್ರೂ ಕೊಡ ಅಂತ ಕೇಳ್ತಾರೆ. ಆವಾಗ ಆಯಿತು, ನಂದು ಈಗ ಊಟ ಮುಗಿದಿದೆ, ಆದರೂ ನನ್ನಂತಕ್ಕೆ ಈಗ ಏನೂ ಇಲ್ಲ, ನಾನು ಹೋಗಿ ಮನೆಗೆ ಹೋಗಿ ನಾ ಬುದ್ಧಿ ಮಾಡ್ಸ್ಕೊಂಡು ಬರ್ತೀನಿ, ನೀ ಅಲ್ಲಿವರೆಗೂ ಇಲ್ಲೇ ಇರು ಅಂತ ಹೇಳ್ತಾರೆ. ಅವಾಗ ಇವರು ಹೊರಟೋಗ್ತಾರೆ. ಅವಾಗ ಮಾತು ಬಂದುಬಿಟ್ಟಿರ್ತಾವೆ. ಆದ್ರೆ ಆ ಮಾತು ಬಂದಿದ್ದು ಅವನಿಗೆ ಗೊತ್ತಿರಂಗಿಲ್ಲ ಸಿದ್ದರಾಮೇಶ್ವರರಿಗೆ. ಅವಾಗ ಮನೆಗೆ ಬರುತ್ತಾ ಏನಾದ್ರು ಓಡಿ ಬರ್ತಿರ್ತಾನೆ. ಮನೆ ಹತ್ತಿರ ಬಂದಂಗೆ ಯವ್ವ 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 ಯವ್ವ
ಹಿಂಗೆ ಮಹಾಸಿದ್ಧ ಬಂದಾರ ಅವ್ರಿಗೆ ಆ ಪ್ರಸಾದಕ್ಕೆ ಏನಾರ ವ್ಯವಸ್ಥೆ ಮಾಡತ್ತೇಳಿ ಕೂಕೋತ ಬರ್ತಾನೆ. ಆವಾಗ ಆ ತಾಯಿಗೆ ಆ ಸಂದರ್ಭದಾಗ ಭಾಳ ಖುಷಿ ಆಗಿಬಿಟ್ಟಿರ್ತೈತಿ. ನನ್ನ ಮಗನಿಗೆ ಮಾತು ಬಂದೈತೆ ಅಂದ್ರೆ ಆ ಸಿದ್ಧ ಯೋಗಿಗಳದಿಂದನೇ ಇದು ಸಾಧ್ಯ ಆಗೈತಿ. ಅವರಿಗೆ ನಾವು ಬರೇ ಇದ್ದಂಥ ಪ್ರಸಾದ ಮಾಡೋದು ಬೇಡ, ಅವಾಗ ಮೃಷ್ಟಾನ್ನವನ್ನು ಹೋಳಿಗೆ ಕಡುಬು ಅಂತಂತೇಳಿ ಎಲ್ಲ ರೀತಿಯಿಂದ ಪಂಚಪಕ್ವವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅದು ಟೈಮ್ ಆಗಿಬಿಡ್ತೈತೆ ಅವ್ರಿಗೆ. ಆ ಟೈಮ್ ಆದ ತಕ್ಷಣ ಏನು ಮಾಡ್ತಾರೆ, ಅವರು ಮಾಯ ಆಗಿ ಹೋಗ್ಬಿಟ್ಟಿರ್ತಾರೆ. ಆ ಮಾಯ ಆದಾಗ ಅಲ್ಲಿ ಆ ದನಕರ ಮೈಸುವಂಥ ಹುಡುಗರಿಗೆ ಹೇಳಿ ಹೋಗಿರ್ತಾರೆ ಅವರು, ಇಲ್ಲ ನಾನು ಸಿರಿಸಲ್ದಾಗ ಇರ್ತೇನೆ, ಅಲ್ಲೇ ಬಂದು ಭೇಟಿ ಆಗಕ್ಕೆ ಹೇಳು ಸಿದ್ದರಾಮಗೆ ಅಂಥೇಳಿ ಹೇಳಿ ಹೋಗ್ಬಿಟ್ಟಿರ್ತಾರೆ. ಆವಾಗ ಸಿದ್ದರಾಮ ಎಲ್ಲ ಬುತ್ತಿಯನ್ನು ಮಾಡ್ಸ್ಕೊಂಡ್ಬಂದು ಅಲ್ಲಿ ಕೇಳಿದಾಗ, ಇಲ್ಲ ಎಲ್ಲಿ ಹೋದರು ಮಲ್ಲಯ್ಯ ಅಜ್ಜರು ಎಲ್ಲಿ ಹೋದರು ಅಂತಂದಾಗ, ಇಲ್ಲ ಶ್ರೀಶೈಲಕ್ಕೆ ಹೋಗ್ಬಿಡ್ತೀನಿ ಅಂತ ಹೋದರು, ನೀವು ಬರೋದು ಲೇಟ್ ಆಯಿತು, ಅದಕ್ಕೆ ಶ್ರೀಶೈಲಕ್ಕೆ ಹೋಗಿದ್ದಾರೆ, ಅಲ್ಲಿಗೆ ಹೋದರೆ ಅಲ್ಲಿ ದರ್ಶನ ಸಿಗ್ತದಂತೆ ಅಂದಾಗ, ಅವಾಗ ಅವನ ಭಕ್ತಿ, ಅವ ಊಟ ತೋರದ ಎಲ್ಲ ತೋರದ, ಅವನ ಶರೀರ ಹಂಗೆ ತೋರದ, ಪ್ರಾಣದ ಹಂಗೆ ತೋರದ. ಅವಾಗ ಏನೈತಿ, ಶ್ರೀಶೈಲಕ್ಕೆ ಹೋಗುವಂಥ ಯಾತ್ರಾ ಜನರ ಜೊತೆ ಸೇರ್ಕೊಳ್ತಾನೆ, ಶ್ರೀಶೈಲಕ್ಕೆ ಹೋಗ್ತಾನೆ. ಶ್ರೀಶೈಲದಾಗ ಮಲ್ಲಯ್ಯನ ದರ್ಶನ ಎಲ್ಲರೂ ಪ್ರತಿಯೊಬ್ಬರು ಮುಖ ದರ್ಶನ ಮಾಡ್ತಿರ್ತಾರೆ. ಆವಾಗ ಶ್ರೀಶೈಲ ಅಜ್ಜ ಎಲ್ಲಿದ್ದಾನಂತ ಕೇಳಿದಾಗ, ಆವಾಗ ಅಲ್ಲಿ ಯಾತ್ರಾ ಹೋದಂಥ ಎಲ್ಲ ಭಕ್ತಾದಿಗಳು ಇದೇ ಶ್ರೀಶೈಲ ಮಲ್ಲಯ್ಯ, ಇವನೇ ಎಲ್ಲ ಜಗತ್ತು ಒಡೆಯ, ಇವನೇ ಅದನ, ಇವನೇ ಅಜ್ಜ ನಿಮ್ಮ ಅಜ್ಜ ಅಂತ ಅಂದಾಗ, ಇಲ್ಲ ಈ ಅಜ್ಜ ಅಲ್ಲ, ನಮ್ಮ ಅಜ್ಜ ಮತ್ತೊಬ್ಬ ಅದಾನ, ಅವನು ಜೀವಂತ ರೂಪದಿಂದ ನನಗೆ ಬಂದು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದ. ಆದ್ರೆ ಇದು ಕಲ್ಲ ಲಿಂಗ ಐತಿ, ಆದ್ರೆ ನನಗಿಲ್ಲಿ ಒಪ್ಪಿಗೆ ಇಲ್ಲ, ಇದು ನನಗೆ ಸಮಾಧಾನ ಇಲ್ಲ, ಆದರೆ ನಾನು ಮಲ್ಲಯ್ಯನ ಅಜ್ಜನ ದರ್ಶನ ಮಾಡಲೇಬೇಕಂತಂದಾಗ, ಅವಾಗ ಎಲ್ಲ ಕಡೆ ಆ ಶ್ರೀಶೈಲ ಬೆಟ್ಟದಾಗ ಎಲ್ಲ ಗುಡ್ಡು ಗವಿ ಎಲ್ಲದರೊಳಗೆ ಅಡ್ಡಾಡ್ತಾರೆ. ಆದರೆ ಎಲ್ಲಿ ಅವ್ರಿಗೆ ಮಲ್ಲಯ್ಯ ಅಜ್ಜ ಸಿಗಲಿಲ್ಲ. ಅವಾಗ ಏನು ಮಾಡ್ತಾರೆ, ಈ ಪ್ರಾಣ 3 ದಿನ ಆಗಿರ್ತೈತಿ, ಅವಾಗ ಈ ಪ್ರಾಣ ಇಡೋದು ಬೇಡ ಅಂಥೇಳಿ ಸಿದ್ಧನ ಕೊಳ್ಳ ಅಂತ ಈಗಾಗಿದೆ. ಅದು ಮೊದಲು ಪಾತಾಳ ಗಂಗೆ ಆಗಿತ್ತೇನೋ, ಅಲ್ಲಿ ಇವರು ಆ ಸಿದ್ಧನ ಕೊಳ್ಳದಿಂದ ಏನದ ಹಾರಿ ಬೀಳುವಂಥ ಸಂದರ್ಭದಾಗ ಅವಾಗ ಶ್ರೀಶೈಲ ಬಂದು ಮಲ್ಲಯ್ಯ ಬಂದು ಹಿಡ್ಕೋತಾರೆ. ಇಲ್ಲ, ಎಂದಿಂದ ಲೋಕ ಕಲ್ಯಾಣ ಆಗಬೇಕಾಗೈತೆ, ಇದು ಜಗದ್ಗುರು ರೇವಣಸಿದ್ಧರ ಒಂದು ಸಂಕಲ್ಪ ಆಗೈತಿ, ಅವ್ರ ಆಶೀರ್ವಾದ ಆಗೈತಿ, ನೀನು ಲೋಕ ಕಲ್ಯಾಣ ಮಾಡಬೇಕಾಗಿದೆ ಅಂತೇಳಿ ಅವಾಗ ಶ್ರೀಶೈಲ ಮಲ್ಲಯ್ಯನೇ ಸಾಕ್ಷಾತ್ ಪರಮಾತ್ಮನೇ ಬಂದು ದರ್ಶನ ಕೊಟ್ಟು, ಆವಾಗ ಅವರಿಗೆ 12 ಡಬ್ನ, 12 ಸೂಜಿ, 12 ಅಡಿಕೆ ಕೊಟ್ಟು ಅವರಿಗೆ ಏನು ಭೂಮಿ ತೂಕವನ್ನು ಮಾಡ್ಕೊತ ಹೋಗು, ಆ ತೂಕ ಎಲ್ಲಿ ಹೆಚ್ಚಾಗುತ್ತೆ ಅಲ್ಲಿ ನೀನು ತಪಸ್ಸು ಮಾಡಂತ ಹೇಳ್ತಾರೆ. ಆವಾಗ ಸಿದ್ದರಾಮೇಶ್ವರರು ಆ ಭೂಮಿಯನ್ನು ತೂಕ ಮಾಡ್ಕೊತ ಬರ್ತಾರೆ. 12 ಅಡಿಕೆ, 12 ಡಬ್ನ, 12 ಸೂಜಿ. ಆವಾಗ ಅದು ಎಲ್ಲಿ ತೂಕ ಹೆಚ್ಚಾಯ್ತಂದ್ರೆ ತೂಕದ ಗುಡ್ಡ, ಅದು ಈಗಿನ ನಮ್ಮ ಸರೂರು ಕ್ಷೇತ್ರದಾಗ ಅದು ಕೋಳೂರು ಸೀಮೆ ಒಳಗೆ ಐತಿ. ಆ ತೂಕಕ್ಕೆ ಅದು ಬ್ರಹ್ಮಾಂಡಕ್ಕೆ ಒಂದು ತೂಕ ಹೆಚ್ಚಾಗುತ್ತೆ. ಆವಾಗ ಇಲ್ಲೇ ನನ್ನ ಸ್ಥಾನ, ಇದೇ ನನ್ನ ಮೂಲ ಸ್ಥಾನ, ಆ ಭಗವಂತನ ವಾಸಸ್ಥಾನ ಇದೆ ಅಂತೇಳಿ ಅಲ್ಲೇನು ಮಾಡ್ತಾರೆ, ಆ ಜೋಡಗಲ್ಲಿನ ಮ್ಯಾಗ 12 ಅಡಿಕೆ, 12 ಡಬ್ನ ಊರಿ ಅದ್ರ ಮ್ಯಾಗ ಅಡಿಕೆ ಇಟ್ಟು ಎಲೆವನ್ನು ಊರಿ ಆಕಾಶಕ್ಕೆ ಕಾಲವನ್ನು ಮಾಡಿ 12 ವರ್ಷ ತಪಸ್ಸು ಮಾಡ್ತಾರೆ. ಆವಾಗ ಶಿವಪಾರ್ವತಿಯರು ಬಂದು ಆಶೀರ್ವಾದ ಮಾಡಿ ಲಕ್ಷ್ಯ ಪವಾಡ ಮಾಡಿ ಮೇರಿ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಹೀಗೆ ಭಾಳಷ್ಟು ಅವ್ರದ್ದು ಇತಿಹಾಸ ಭಾಳಷ್ಟಿದೆ. ಅವರು ಮುಂದೆ ಅವ್ರನ್ನ ರೇವಣಸಿದ್ಧರು ಬಂದು ತಪಸ್ಸನ್ನು ಇಳಿಸಿ ರೇವಣಸಿದ್ಧರು ಬರ್ತಾರೆ ಅಲ್ಲಿ ಅದೇ ರೀ, ಅವ್ರಿಗೆ ಮರುಳಿಸಿದ್ರಾದ್ರು ಅಂದ್ರೆ ಜಗತ್ತನ್ನು ಮರಳು ಮಾಡಿದ್ದಕ್ಕಾಗಿ ಮರುಳಿಸಿದ್ರಾದ್ರು. ಅವರಿಗೆ ಬಂದು ರೇವಣಸಿದ್ಧರು ಬಂದು ಅವರಿಗೆ ತಪಸ್ಸನ್ನು ಇಳಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಕೊಲ್ಲಾಪುರಕ್ಕೆ ಹೋಯ್ದು ಅವ್ರಿಗೆ ದೀಕ್ಷೆಯನ್ನು ಕೊಟ್ಟು ಉಜ್ವೇನಿ ಪೀಠ ಕೊಟ್ಟು ಮರುಳಿಸಿದ್ರನ್ನಾಗಿ ಮರುಳಿಸಿದ್ರ ಪೀಠ ಅಂತೇಳಿ ಈಗಾದರೂ ಪ್ರಸಿದ್ಧ ಆಗಿದೆ. ಅವರು ಇತಿಹಾಸ ಸಂಕ್ಷಿಪ್ತವಾಗಿ ಇದು ಇತಿಹಾಸ ಮತ್ತು ಪುರಾಣ ಪ್ರಕಾರ ಭಾಳಷ್ಟು ಅವರು ಪವಾಡಗಳದಾವ. ಇಷ್ಟು ಈ ಸಿದ್ದರಾಮೇಶ್ವರ ಇವತ್ತು ಜಯಂತಿ ಇರೋದರಿಂದ ನಾವೆಲ್ಲರೂ ಅವರ ಜಯಂತಿಯನ್ನು ಆಚರಣೆ ಮಾಡಿ ನಮ್ಮ ಜನ್ಮವನ್ನು ನಾವು ಭಾವನೆ ಮಾಡ್ಕೋಬೇಕು ಅಂತೇಳಿ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು
ಸಿದ್ದರಾಮೇಶ್ವರರ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ನಾವು ಎಲ್ಲರ ಮನಗುಳಿ ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲರೂ ಸೇರಿಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಇದು ಹೀಗೆ ಮುಂದುವರಿಲಿ. ಮತ್ತು ಇದು ನಮ್ಮ ಊರಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ಊರಿನಲ್ಲಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಮಾಡಿ ಅಂತೇಳಿ ಈ ಮನಗುಳಿ ಏನು ರೇವಣಸಿದ್ದೇಶ್ವರ ಮಠದ ಸ್ವಾಮೀಜಿ ಆಗಿರುವಂಥ ನಾವು ಶರಭಯ್ಯ ಸ್ವಾಮಿಗಳು ಇದನ್ನು ಎಲ್ಲ ನಮ್ಮ ಇದು ಜಾತ್ಯತೀತವಾಗಿ ಬಂದರು ಅವರು. ಆದರೆ ಇದು ಹೆಂಗಾಗ್ತಾ ಇದೆ ಅಂತಂದರೆ ಸೊಲ್ಲಾಪುರದೊಳಗೆ ಸಿದ್ದರಾಮ ಅದಾನ, ಆದರೆ ಅಲ್ಲಿ ಸಿದ್ದೇಶ್ವರರು ಅಂತೇಳಿ ಅದನ್ನು ಇತಿಹಾಸವನ್ನು ತಿರುಸ್ತಾ ಇದ್ದಾರೆ. ಈಗ ಅಲ್ಲಿ ಸಿದ್ದರಾಮೇಶ್ವರ ಅನ್ನೋಂಗಿಲ್ಲ, ಸಿದ್ದೇಶ್ವರರು ಅನ್ನಕತ್ತಾರೆ. ಮತ್ತು ಇಲ್ಲಿ ಬಿಜಾಪುರದಾಗೂ ಸಿದ್ದರಾಮೇಶ್ವರ ದೇವಸ್ಥಾನದು, ಆದರೆ ಅಲ್ಲಿ ಸಿದ್ದೇಶ್ವರ ಮಾಡಿದ್ದಾರೆ. ಅದು ಆಗಬಾರ್ದು, ಇತಿಹಾಸವನ್ನು ತಿರ್ಸುವಂಥ ಕೆಲಸ ಆಗಬಾರ್ದು, ಇತಿಹಾಸವನ್ನು ಮಲಕಾಕಬೇಕಾಗಿದೆ. ಅದಕ್ಕೆ ಈ ಸಿದ್ದರಾಮೇಶ್ವರ ಒಂದು ಇತಿಹಾಸ ಉಳಿಬೇಕಪ್ಪ ಅಂತಂದರೆ ನಾವು ಪ್ರತಿ ವರ್ಷ ಅತೀ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ ತಮಗೆಲ್ಲರಿಗೂ ವಂದನೆಯನ್ನು ತಿಳಿಸಿ ನನ್ನ 2 ಮಾತು